ಎಲ್ರಿಗೂ ನಮಸ್ಕಾರ. ನಾನು ಲವಕುಮಾರ್ ಮೌರ್ಯ ಮಾತಾಡ್ತಾ ಇದ್ದೀನಿ. ಕನ್ನಡ ಮಾತಾಡುಗರು ಪೇಜ್ ಅಡ್ಮಿನ್ ಆಗಿ ನಾನಿವತ್ತು ಒಂದು ವಿಶೇಷವಾದಂತಹ ವಿಷಯವನ್ನ ಪ್ರಸ್ತಾವನೆ ಮಾಡೋಕೆ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಸ್ನೇಹಿತರೆ. ಏನಪ್ಪಾ ಅಂತ ಅಂದ್ರೆ ಬಾಹುಬಲಿನ ಅಥವಾ ಮಾಸ್ತಿಗುಡಿನ ಅನ್ನೋದು ವಿಷಯ. ಯಾಕಂದ್ರೆ ಏಕಕಾಲಕ್ಕೆ ಕರ್ನಾಟಕದಲ್ಲಿ ಬಾಹುಬಲಿ ಹಾಗೆ ಮಾಸ್ತಿಗುಡಿ ಸಿನಿಮಾಗಳು ರಿಲೀಸ್ನ ಪಡ್ಕೊಳ್ತಾ ಇದ್ದಾವೆ. ನಿಜಕ್ಕೂ ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಗಳನ್ನ ಕನ್ನಡಕ್ಕಿಂತ ಜಾಸ್ತಿ ನೋಡೋದು ಅದು ಸರ್ವೇ ಸಾಮಾನ್ಯ. ಆದರೆ ಪ್ರಿಯ ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಒಂದು ಅತ್ಯುತ್ತಮವಾದಂತಹ ಚಿತ್ರ ರಿಲೀಸ್ ಆಯಿತು. ಯಾವ ಚಿತ್ರ ಅಂತಂದ್ರೆ ರಾಜಕುಮಾರ. ಹೌದು, ಒಂದು ಅತ್ಯುತ್ತಮವಾದಂತಹ ಮೌಲ್ಯವನ್ನ ಉಳ್ಳಿರುವಂತಹ ರಾಜಕುಮಾರ ಚಿತ್ರ ನಿಜಕ್ಕೂ ತೆಲುಗಿನ ಒಬ್ಬ ಸ್ಟಾರ್ ನಟನ ಕಾಠಮರಾಯುಡು ಚಿತ್ರದ ಮುಂದೆ ಒಂದು ಅತ್ಯುತ್ತಮವಾದಂತಹ ಯಶಸ್ಸನ್ನ ಪಡ್ಕೊಂಡು ನಿಜಕ್ಕೂ ಕರ್ನಾಟಕದಲ್ಲಿ ಗೆದ್ದಿದೆ. ಇದು ಕನ್ನಡಿಗರು ತುಂಬಾ ಖುಷಿ ಪಡುವಂತ ವಿಚಾರ. ಯಾಕಂದ್ರೆ ನಮ್ಮ ನೆಲದಲ್ಲಿ ನಾವೇ ಗೆದ್ರೆ ಇವತ್ತು ಖುಷಿ ಪಡುವಂತ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಬಂದೊದಗಿದೆ ಅನ್ನೋದು ನಿಜಕ್ಕೂ ಒಂದು ವಿಪರ್ಯಾಸ. ಆದ್ರೆ ನಾವು ವಿಷಯವನ್ನ ದೊಡ್ಡದಾಗಿ ತಗೋಬೇಕಾಗಿದೆ. ಯಾಕಂದ್ರೆ ಅಂತ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ ಅನ್ನೋದು ಒಂದು ದುರದೃಷ್ಟಕರ ಸಂಗತಿ. ಹೌದು ಸ್ನೇಹಿತರೆ, ಈಗ ನಮ್ಮ ಕರ್ನಾಟಕದಲ್ಲಿ ಬಾಹುಬಲಿ ಮತ್ತೆ ಮಾಸ್ತಿಗುಡಿ ಎರಡೂ ಚಿತ್ರಗಳು ಏಕಕಾಲಕ್ಕೆ ರಿಲೀಸ್ನ ಪಡ್ಕೊಳ್ತಾ ಇದ್ದಾವೆ. ಬಾಹುಬಲಿ 2 ಸಿನಿಮಾ ನಿಜಕ್ಕೂ ಆಂಧ್ರ ಪ್ರದೇಶಕ್ಕಿಂತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡ್ತಾ ಇದೆ. ನಮ್ಮ ಟಿವಿ ಚಾನೆಲ್ಗಳಲ್ಲಿ ಅತಿ ಹೆಚ್ಚು ತೋರಿಸ್ತಾ ಇದ್ದಾರೆ. ಆದ್ರೆ ಮಾಸ್ತಿಗುಡಿ ಚಿತ್ರದ ಬಗ್ಗೆ ಅಷ್ಟೊಂದು ತೋರಿಸ್ತಾ ಇಲ್ಲ. ನಿಜಕ್ಕೂ ಒಂದು ಮಾತನ್ನ ಹೇಳೋಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ, ನಾವು ಕನ್ನಡಿಗರಿಗೆ ನಿಜಕ್ಕೂ ಮನಸ್ಸಾಕ್ಷಿ ಅನ್ನೋದಿದ್ರೆ ನಾವು ಮಾಸ್ತಿಗುಡಿ ಸಿನಿಮಾವನ್ನ ನೋಡಿ ಆ ಚಿತ್ರವನ್ನ ಗೆಲ್ಲಿಸಬೇಕು. ಯಾಕೆ ಅಂತಂದ್ರೆ ಇತ್ತೀಚೆಗೆ ಒಂದು 3-4 ತಿಂಗಳ ಇಂಚೆ ಒಂದು ದಾರುಣ ಕತೆ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದಲ್ಲಿ ನಡೀತು ಸ್ನೇಹಿತರೆ. ಯಾವ್ದಪ್ಪ ಅಂತಂದ್ರೆ ನಮ್ಮ ಅನಿಲ್ ಮತ್ತೆ ಉದಯ್ ಅವರು ನಿಜಕ್ಕೂ ಆ ಸಾವಿನ ಒಂದು ದುಃಖಕರ ಸಂಗತಿಯನ್ನ ಕೇಳಿದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಮನಸ್ಸು ನೋವಾಗುತ್ತೆ ಸ್ನೇಹಿತರೆ. ಅಂತ ಒಂದು ದಾರುಣ ಕತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತು. ನಾವು ಅಭೂತಪೂರ್ವವಾದಂತಹ ಪ್ರತಿಭಾನ್ವಿತವಾದಂತಹ ಇಬ್ಬರು ಕಳನಟರನ್ನ ಕಳ್ಕೊಂಡ್ವಿ. ನಿಜಕ್ಕೂ ಅದಿನ್ನೂ ಕನ್ನಡಿಗರು ಇನ್ನೂ ಆ ನೋವನ್ನ ಮರ್ತಿಲ್ಲ. ಆ ನೋವಿಗೆ ಅವರ ಆತ್ಮಕ್ಕೆ ಏನಾದ್ರೂ ಶಾಂತಿ ಸಿಗಬೇಕು ಅನ್ನೋದಾದ್ರೆ, ಕನ್ನಡಿಗರು ಏನಾದ್ರೂ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ಮನಸ್ಸಲ್ಲಿ ಇದ್ರೆ ನಿಜಕ್ಕೂ ನಾವು ಮಾಸ್ತಿಗುಡಿ ಸಿನಿಮಾವನ್ನ ನೋಡಿ ಚಪ್ಪಾಳೆ ತಟ್ಟಿ ಆ ಚಿತ್ರವನ್ನ ಅಭಿನಂದನೆಯನ್ನ ಮಾಡಬೇಕು ಸ್ನೇಹಿತರೆ. ಆ ಚಿತ್ರವನ್ನ ಗೆಲ್ಲಿಸಬೇಕು ನಾವು. ಯಾಕಂದ್ರೆ ನಿಜಕ್ಕೂ ಏಕಕಾಲಕ್ಕೆ ಕರ್ನಾಟಕದಲ್ಲಿ ಬಾಹುಬಲಿ ಸಿನಿಮಾ, ಬಾಹುಬಲಿ 2 ಹಾಗೆ ಮಾಸ್ತಿಗುಡಿ ಸಿನಿಮಾ ಎರಡೂ ಸಿನಿಮಾಗಳು ರಿಲೀಸ್ನ ಪಡ್ಕೊಳ್ತಾ ಇದ್ದಾವೆ. ಬಾಹುಬಲಿ ಚಿತ್ರದಲ್ಲಿರುವಂತಹ ಕಟ್ಟಪ್ಪ ಪಾತ್ರಧಾರಿ ಸತ್ಯರಾಜ್ ನಮ್ಮ ಕನ್ನಡಿಗರನ್ನ ನಾಯಿ ಅಂತ ಬೈದಿದ್ದ ಅವನ ಚಿತ್ರವನ್ನ ನೋಡ್ತಿರೋ, ಅಥವಾ ಮಾಸ್ತಿಗುಡಿ ಸಿನಿಮಾದಲ್ಲಿ ಕನ್ನಡಿಗರಿಗೋಸ್ಕರ ಕನ್ನಡ ಚಿತ್ರಕ್ಕೋಸ್ಕರ ಹುತಾತ್ಮರಾದಂತಹ ಅನಿಲ್ ಮತ್ತೆ ಉದಯ್ ಚಿತ್ರವನ್ನು ನೋಡ್ತೀರಾ? ಎರಡು ಪ್ರಶ್ನೆಯನ್ನ ನಾನು ನಿಮ್ಮ ಮುಂದೆ ಇಡೋಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಇದು ಯಾವುದೇ ನಿಜಕ್ಕೂ ನಾವು ಕನ್ನಡಿಗರಾಗಿ ನಾವು ಆ ಚಿತ್ರವನ್ನ ನೋಡಲೇಬೇಕು, ಆ ಚಿತ್ರವನ್ನ ಗೆಲ್ಲಿಸಲೇಬೇಕು. ಯಾಕಂದ್ರೆ ನಾವು ಆ ಚಿತ್ರವನ್ನ ನೋಡಿ ಗೆಲ್ಲಿಸಿದ್ದೇ ಆದ್ರೆ ಆ ಚಿತ್ರದ ತಂಡದ ಕಡೆಯಿಂದ ನಿಜಕ್ಕೂ ಬಂದಂತ ಗಳಿಕೆಯಲ್ಲಿ ಆ ಒಂದು ಕುಟುಂಬಕ್ಕೆ ಪರಿಹಾರ ರೂಪದಲ್ಲಿ ಕೊಡುವಂತ ಕಾರ್ಯವನ್ನ ಹಾಕೊಂಡಿದ್ದಾರೆ ಅವರು. ದಯವಿಟ್ಟು ನಾವು ನೋಡಿ ನಮ್ಮ ಹಣವನ್ನ ಕೊಟ್ರೆ ದಯವಿಟ್ಟು ಅವರ ಕುಟುಂಬಕ್ಕೆ ಸಹಾಯ ಆಗುತ್ತೆ. ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹುತಾತ್ಮರಾದ್ರೂ ಕೂಡ ಅವರ ಮನಸ್ಸಿಗೆ, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಯಾಕಂದ್ರೆ ನಿಜಕ್ಕೂ ಎಂಥ ದಾರುಣ ಕತೆ, ಎಂಥ ಪ್ರತಿಭಾನ್ವಿತ ವ್ಯಕ್ತಿಗಳು ಅವರಿಬ್ರು. ನಿಜಕ್ಕೂ ಅಭೂತಪೂರ್ವವಾದಂತಹ ವ್ಯಕ್ತಿಗಳನ್ನ, ಅಭೂತಪೂರ್ವವಾದಂತಹ ಕಲಾವಿದರನ್ನ ನಾವಿವತ್ತು ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ನಿಜಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ನಾವು ಬಾಹುಬಲಿ ಸಿನಿಮಾವನ್ನ ಸೋಲಿಸಿ, ನಾವು ಮಾಸ್ತಿಗುಡಿಯನ್ನ ಗೆಲ್ಲಿಸಿ, ಉದಯ್ ಮತ್ತೆ ಅನಿಲ್ನ ಆತ್ಮಕ್ಕೆ ನಾವು ಒಂದು ಶಾಂತಿಯನ್ನ ಕೋರಬೇಕು, ಅವರ ಆತ್ಮಕ್ಕೆ ಮುಕ್ತಿಯನ್ನ ದೊರಕಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.